ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಹಾಗಿದ್ದಾಗ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗೇ ಇಲ್ವಾ? ಆ ಧ್ವನಿಯನ್ನ ಎತ್ತಲೇಬಾರ್ದಾ? ನೋಡಿ, ಅದರ ಬಗ್ಗೆ ಎಷ್ಟು ಬೇಕಾದರೂ ಯಾರು ಬೇಕಾದರೂ ಚರ್ಚೆ ಮಾಡಲಿ, ಅವ್ರ ಅಧಿಕಾರ ಅನ್ನೋದನ್ನು ನಾನು ಮೊದಲೇ ಹೇಳಿದ್ದೇನೆ. ಅಲ್ಲ, ಅವ್ರ ಅಧಿಕಾರ ಕೇಳ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಕೇಳ್ಕೊಂಡು ಹೋಗ್ಲಿ ಬಿಡಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಏನು ಬರಬೇಕಾಗಿದೆ ಕೊಡೋದ್ರಲ್ಲಿ ನಿಮ್ಮ ಪಾತ್ರ ಏನು? ನೋಡಿ, 26 ಸಂಸದರಿದ್ದೀರಲ್ವಾ, ಏನ್ ಕೇಳಿದಿರಾ ನೀವು? ಒಂದು ಸಮಯ ಅರುಣ್ ಅವರೇ, ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ಅದರ ಕಾಂಗ್ರೆಸ್ಸಿನ ಕಾರಣ. 13ರಿಂದ 18ರವರೆಗೆ ರಾಜ್ಯವನ್ನು ಆಳಿದ್ಯಾರು? ಏನು ಆಗೇ ಇಲ್ಲ. GST ಕೌನ್ಸಿಲ್ ಮೀಟಿಂಗ್ ಅಟೆಂಡ್ ಮಾಡಿದವ್ರು ಯಾರು? GST ಕೌನ್ಸಿಲ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದವ್ರು ಯಾರು? ಆವತ್ತು ನಿಮ್ಮ ಬಾಯಿ ಯಾಕೆ ಕಟ್ಟಿಟ್ಟಿದ್ರಿ? ಅಥವಾ ನಿಮಗೆ ಈ ಫೈನಾನ್ಸ್ ವಿಚಾರದಲ್ಲಿ ನಿಮ್ಮ ತಲೆಯಲ್ಲಿ ಏನು ಇರಲಿಲ್ವಾ ಬಂಡವಾಳ? ಆವತ್ತು ಕೇಳಬೇಕಾಗಿತ್ತು, ನಮ್ಮ ರಾಜ್ಯಕ್ಕೆ ಮುಂದೆ ಅನ್ಯಾಯ ಆಗ್ತದೆ, ಅದು ಆಗಬಾರ್ದು ಅಂತ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಇದು ಒಕ್ಕೂಟ ವ್ಯವಸ್ಥೆ, ಇಡೀ ದೇಶವನ್ನು ಕಾಪಾಡಬೇಕೇ ಹೊರತು ಒಂದು ರಾಜ್ಯವನ್ನ ಯಾವುದೇ ಆಗಲಿ. ಬೆಂಗಳೂರಲ್ಲಿ ಕೇಳಿ, ಬೆಂಗಳೂರಲ್ಲಿ 70% ರಾಜ್ಯದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗೋದು. ಗುಲ್ಬರ್ಗ ಅಥವಾ ಬೀದರು, ರಾಯಚೂರು ಆ ಭಾಗಗಳೆಲ್ಲ ಭಾಳ ಹಿಂದುಳಿದಿವೆ. ಯಾಕೆ ನಾವು ಆ ಹಿಂದುಳಿದ ಪ್ರದೇಶಗಳಿಗೆ ಹೆಚ್ಚಿನ ಒತ್ತು ಕೊಡಿ ಅಂತ ಕೇಳ್ತೀವಿ? ಅದೇ ರೀತಿ ದೇಶವನ್ನು ಕೆಲಸ ಮಾಡ್ತಕ್ಕಂಥವರು ಆ ರೀತಿ ಕೆಲಸವನ್ನು ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ನಿಜವಾಗಿಯೂ ಅನ್ಯಾಯ ಆಗಿದೆ ಅಂತಂದರೆ ನಾನು ಅದನ್ನು ಅಲ್ಲುಗಳಿಯೋದಿಲ್ಲ. ನೀವು ಹೋರಾಟ ಎಲ್ಲಿ ಮಾಡಬೇಕು? ನೀವು ಹೋರಾಟನ ಬಿಟ್ಟು ದೇಶ ವಿಭಜನೆಯ ಮಾತುಗಳನ್ನು ಆಡ್ತೀರಿ. ಇದೆಂಥ ಸೋಗಲಾಡಿತನ ನಿಮ್ಮದು? ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾವ ಜನ ಮಾಡಿದ್ದಾರೆ? ಜನರು ಮಾಡೋದಲ್ಲ. ಜನ ಯಾರು ಹೇಳಲಿಲ್ಲ ದೇಶ ಒಡೆಯುವಂತ ಕೆಲಸವನ್ನ. 1947ರಲ್ಲಿ ಹಿಂದೂಸ್ತಾನ ಪಾಕಿಸ್ತಾನ ಆಯ್ತು ಅವತ್ತೇ. ಅದನ್ನು ಒಡೆದವ್ರು ಯಾರು? ಅದನ್ನು ಕಾಂಗ್ರೆಸ್ನವರೇ ಆವತ್ತು ಒಡೆದಿದ್ದು. ಇನ್ನು ಆ ಮನಸ್ಥಿತಿಯಿಂದ ಇವತ್ತು ಹೊರಗಡೆ ಬಂದಿಲ್ಲ. ಪದೇ ಬಿಜೆಪಿ ಮೇಲೆ ಮಾತಾಡ್ತಾರೆ. ಬಿಜೆಪಿ ದೇಶ ಒಡೆಯೋ ಕೆಲಸ ಮಾಡೋದಿಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಕೇಂದ್ರದಿಂದ ಬರಬೇಕಾಗಿರುವಂತ ಪರಿಹಾರ ಬಂದಿದೆ ಅಂತ ತಮಗೇನು ಅನ್ಸಲ್ವಾ? ಸರ್, ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಕೂಡ ಧ್ವನಿ ಎತ್ತುತ್ತೀವಿ. ನೆಕ್ಸ್ಟ್ ಏನು ಈಗಾಗಲೇ ಏನು ಬಡ್ಜೆಟ್ ಆಗಿದೆ, ಮಧ್ಯಂತರ ಬಡ್ಜೆಟ್, ಪೂರ್ಣಾವಧಿ ಬಡ್ಜೆಟ್ ಜೂನ್ ಜುಲೈಯಲ್ಲಿ ಆಗುತ್ತೆ ಚುನಾವಣೆ ನಂತರ. ಆ ದಿನಗಳಲ್ಲಿ ಖಂಡಿತ ನಾವು ಧ್ವನಿ ಎತ್ತುತ್ತೀವಿ. ಧ್ವನಿ ಎತ್ತಿ ರಾಜ್ಯದ ಪಾಲು ಏನ್ ಬರಬೇಕು ಅದು ಬರ್ಲಿಕ್ಕೆ ನಾವು ಕೂಡ ಹೋರಾಟ ಮಾಡ್ತೀವಿ. ಮೊದಲನೇದಾಗಿ ಹೇಳೋದಾದ್ರೆ 15ನೇ ಫೈನಾನ್ಸ್ ಕಮಿಷನ್ ಆಗ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು 2017 ನವೆಂಬರ್ ಅಲ್ಲಿ ಅವರೇ ಮುಖ್ಯಮಂತ್ರಿಗಳಿದ್ರು. ಆ ಟೈಮಲ್ಲಿ ಶಿಫಾರಸುಗಳು ಮಾಡಬೇಕಾಗಿತ್ತು. 13-14 ಸಲ ಬಜೆಟ್ ಮಂಡನೆ ಮಾಡಿರುವಂತ ಸಿದ್ದರಾಮಯ್ಯವರು ಆರ್ಥಿಕ ತಜ್ಞರಿದ್ದಾರೆ. ಅವರೇ ಈ ರೀತಿ ಮಾಡಿದ್ರೆ ಹೇಗೆ? ಈಗಲಾದ್ರೂ 16ನೇ ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದೆ. 2026ರಿಂದ 30ರವರೆಗೂ 5 ವರ್ಷ ಅವಧಿಗಳ ಕಾಲ ಇರುತ್ತೆ. ಈಗಲಾದ್ರೂ ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಪರವಾಗಿ ಬೇಕಾಗಿರುವಂತಹ ಶಿಫಾರಸುಗಳನ್ನ ಕೇಂದ್ರಕ್ಕೆ ಕೊಡ್ಲಿ ಅಂತ ನಾನು ಮನವಿ ಮಾಡ್ಕೊಂತೀನಿ. ಮತ್ತೆ ದೇಶದ ಐಕ್ಯತೆ, ಸಮಗ್ರತೆ, ಅಖಂಡತೆ ವಿರುದ್ಧವಾಗಿ ಮಾತಾಡಬಾರ್ದು. ಮಾತಾಡಿರುವಂತಹ ಡಿ.ಕೆ. ಸುರೇಶ್ ಅವರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಖಂಡಿತವಾಗ್ಲೂ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು ಅಂತ ತಮ್ಮ ಮೂಲಕ ಕೇಳೋದಕ್ಕೆ. ನಾಗರಾಜ ಆದವರೇ, ಫೈನಲಿ ಒಂದು ಮಾತು, ಸಿದ್ದರಾಮಯ್ಯನವರು ಪದೇ ಹೇಳ್ತಾರೆ, ಉಳ್ಳವರಿಂದ ಉಳ್ಳದೆ ಇರುವಂತವರ ಕಡೆಗೆ ಒಂದಿಷ್ಟು ಕೊಡಬೇಕಾಗತ್ತೆ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಹಾಗಿದ್ದಾಗ ದೇಶಕ್ಕೆ ಇದು ಅನ್ವಯವಾಗೋದಿಲ್ವೇ? ನೋಡಿ ಅರುಣ್ ಸರ್ ಅವರೇ, ಬಿಹಾರ್ ಆಗಲಿ, UP ಆಗಲಿ, ಛತ್ತೀಸ್ಗಢ ಆಗಲಿ, ಜಾರ್ಖಂಡ್ ಅವ್ರಿಗೆ ದುಡ್ಡು ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಅವ್ರಿಗೂ ಕೊಡಿ. ಯಾಕಂದರೆ ಅಖಂಡ ಭಾರತ ಸಮತೋಲನ ಅಭಿವೃದ್ಧಿ ಆಗಬೇಕಂದ್ರೆ ನಂಬಿಕೆ ಇಟ್ಕೊಂಡಿರೋರು. ಇಡೀ ಭಾರತೀಯರಾಗಿ ನೋಡ್ತಕ್ಕಂಥ 140 ಕೋಟಿ ಜನರನ್ನು ಭಾರತಾಂಬೆ ಮಕ್ಕಳಾಗಿ ನೋಡಬೇಕು ಅಂತಕ್ಕಂಥ ಆಶಯದ ನಂಬಿಕೆ ಇಟ್ಕೊಂಡಿರೋರು. ನಾನು ಒಬ್ಬ ಕನ್ನಡಿಗನಾಗಿ ಒಕ್ಕೂಟ ನಂಬಿಕೆ ಇಟ್ಕೊಂಡು ಕರ್ನಾಟಕ ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಬೇಕಾಗಿರೋದು ನನ್ನ ಒಬ್ಬ ಕನ್ನಡಿಗಾಗಿ ನನ್ನ ಹಕ್ಕು. ನನಗೆ ನೀರಾವರಿಯಲ್ಲಿ ಆಗಿರ್ತಕ್ಕ ಅನ್ಯಾಯ ಇರ್ಬೋದು, ಒಂದು ನಿಮಿಷ ರೈಲ್ವೆ ಇರ್ಬೋದು, ನೀರಾವರಿ ಇರ್ಬೋದು, ಅಥವಾ ನನಗೆ ಒಡೆಯೋ ಮಾತುಗಳನ್ನ ರಾಷ್ಟ್ರ ಆಗಬೇಕು ಅನ್ನುವಂತ ವಿಚಾರದಲ್ಲಿ ತಾವು ಒಪ್ಕೊಳ್ತಿರೋ? ಎದೆ ಮುಟ್ಕೊಂಡು ನಾವು ಒಪ್ಪೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಅದೇ ಪಾಯಿಂಟ್ ಬೇಕಾಗಿದ್ದು. ತುಂಬಾ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು.